ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX200 ಈ ಹಿಟಾಚಿದು ಸ್ವಿಂಗ್ ಸರ್ಕಲಲ್ಲಿ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗುತ್ತೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದೀನಿ. हिटाची ऑपरेटर अभिषेक भाई आराम है। क्या भाई अभी क्या हो रहा है? ट्रैक मूव नहीं हो रहा है? क्या ऑयल आ रहा है? ट्रैक में ऑयल आ रहा है, ग्रीस और हाइड्रोलिक मिक्स होकर गिर रहा है ना बेरिंग से। सील चेंज करना पड़ेगा। ಸರ್ಕಲ್ ಬೇರಿಂಗ್ ಇದು. ಸರ್ಕಲ್ ಬೇರಿಂಗ್ ಅಲ್ಲಿ ಏನಾಗಿದೆ, ಗ್ರೀಸ್ ಇರಬೇಕು. ಇದರಲ್ಲಿ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗಿದೆ. ಗೇರ್ ಆಯಿಲ್ ಬರಾಬರ್ हाँ गियर ऑयल बराबर ಗೇರ್ ಆಯಿಲ್ ಕರೆಕ್ಟ್ ಐತೆ. ಹೈಡ್ರೋಲಿಕ್ ಗೇರ್ ಆಯಿಲ್ ಅಂತೂ ಕರೆಕ್ಟ್ ಆಗಿದೆ. ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗಿದೆ ಅಂದ್ರೆ ಈ ಗಾಡಿದು ಸೆಂಟರ್ ಜಾಯಿಂಟ್ ಅಂತ ಬರುತ್ತೆ. ಈ ಗಾಡಿಯಲ್ಲಿ ಆ ಸೆಂಟರ್ ಜಾಯಿಂಟ್ ಸೀಲ್ ಏನಾರ ಹೋಗಿದ್ರೆ ನಮಗೆ ಹೈಡ್ರೋಲಿಕ್ ಆಯಿಲ್ ಗ್ರೀಸಿಗೆ ಮಿಕ್ಸ್ ಆಗುತ್ತೆ. ಇವಾಗ ಸೆಂಟರ್ ಜಾಯಿಂಟ್ ಎಲ್ಲಿ ಬರುತ್ತೆ ಗಾಡಿಗೆ, ನೋಡ್ತಿದ್ರಲ್ಲ ಈ ಪಾರ್ಟ್ ಬಾಟಮ್ ಅಲ್ಲಿ, ಈ ಪಾರ್ಟ್ ಬಂದ್ಬಿಟ್ಟು ಸೆಂಟರ್ ಜಾಯಿಂಟ್. ಇದು ಮೇಲೆಗಡೆ 5 ಹೋಸ್ ಪೈಪು, ಒಂದು ಲಾಕ್ ಪೈಟು, ಒಂದು ಬೂಟ್ ಬರುತ್ತೆ. ಆಮೇಲೆ ಆ ಬಾಟಮ್ ಅಲ್ಲಿ ಕೆಳಗಡೆ 6 ಪೈಪ್ ಬರುತ್ತೆ. 6 ಪೈಪ್ ಬಿಚ್ಚಿ ಬೆಡ್ ಬೋಲ್ಟ್ ಬಿಚ್ಚಿದ್ರೆ ಸೆಂಟರ್ ಜಾಯಿಂಟ್ ಓಪನ್ ಆಗುತ್ತೆ. ಓಪನ್ ಮಾಡಿ ಸೀಲ್ ಹಾಕಿ ಮೇಲೆಗಡೆ 5 ಹೋಸ್ ಪೈಪು, ಬೂಟು, ಲಾಕು, ಬೂಟ್ ಎಲ್ಲ ಬಿಚ್ಚಿದ್ದೀನಿ. ಇವಾಗ ನೆಕ್ಸ್ಟ್ ಬಾಟಮಲ್ಲಿ ಈ ಥರ ಬರುತ್ತೆ. ಕೆಳಗಡೆ ಕಾಣ್ತಿತ್ತಲ್ಲ, ಇದು ಬಾಟಮ್. ಇದು ಬಾಟಮಲ್ಲಿ 6 ಹೋಸ್ ಪೈಪ್ ಬಿಚ್ಚಿ ಬೆಡ್ ಬೋಲ್ಟು, ಒಂದು 18 ಸೈಜ್ ಬೆಡ್ ಬೋಲ್ಟ್ ಬರುತ್ತೆ. ಬೆಡ್ ಬೋಲ್ಟ್ ಬಿಚ್ಚಿದ್ರೆ ಕೆಳಗಡೆ ಇಳಿತೈತೆ. ಕೆಳಗೆ ಇಳಿಸೋಣ. ಸೆಂಟರ್ ಜಾಯಿಂಟು ಇಳಿಸ್ಕೊಂಡಿದ್ದೀವಿ ಚೆಸ್ಸಿಂದ. ಡಿಟೇಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇಲ್ಲಿ ಜಾಗ ಇಲ್ಲ. ಅಂದರೆ ಗುಂಡಿ ಹೊಡಿಯೋಕ್ಕೆ ಆಗಲ್ಲ, ಬ್ರೇಕರ್ ಬೇರೆ ಹಾಕಿದ್ದಾರೆ. ಅದಕ್ಕೆ ಕೆಳಗಡೆ ಗುಂಡಿ ಹೊಡಿಲಿಲ್ದಂಗೆ ಅದೇ ಥರ ಬಿಚ್ಚಿದ್ದು. ಆಮೇಲೆ ಇದು ಫುಲ್ ಕವರ್ ಅಪ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮೇಲೆಗಡೆನೂ ಬ್ರೇಕರ್ ಪೈಪ್ಲೈನ್ ಬರುತ್ತೆ. ಹಾಗಾಗಿ ಡೀಟೇಲ್ ವಿಡಿಯೋ ಮಾಡೋಕ್ಕಾಗಲ್ಲ, ಕ್ಯಾಮ್ರಾಗೆ ಟಚ್ ಆಗ್ಬಿಡುತ್ತಂತ. ಇವಾಗ ಇದು ಇಳಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಬಾಟಮಲ್ಲಿ 16 ಸೈಜು 4 ಬೋಲ್ಟ್ ಬರುತ್ತೆ. ಬಿಚ್ಚಿ ಒಳಗಡೆ ಪ್ಲೇಟು, ಲಾಕೋ ಪ್ಲೇಟು ಓಪನ್ ಮಾಡಬೇಕು. ಹಾಂ ಶಾಫ್ಟ್ ಇಲ್ಲಿ ಬಾಟಮಲ್ಲಿ ಹೊಡೆದ ಮೇಲೆ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದರೆ ಇದರಲ್ಲಿ ಬಾಲ್ಸ್ ಬರುತ್ತೆ ಲಾಕಿಂಗಿಗೆ. ನಮ್ಮ 70ಅಲ್ಲಿ ಆದರೆ 60-70ಅಲ್ಲಿ 18 ಬರುತ್ತೆ. ನಮಗೆ 110-200ಗೆ 20 ಬಾಲ್ಸ್ ಬರುತ್ತೆ. ಇದು ಬೆಲೆ ಬರುತ್ತೆ ಹಾಗೆ. ಶೇಖರ್ ಇದು ಬಂದ್ಬಿಟ್ಟು ಮೇಲೆಗಡೆದು ಆಯಿಲ್ ಸೀಲ್. ಇದು ಏನಂದ್ರೆ ಕಟ್ ಆಗಿರ್ಬೇಕು, ಇದು ಇಲ್ಲ ಕ್ರ್ಯಾಕ್ ಹೊಡೆದಿರ್ಬೇಕು. ರೈಟ್, ಕ್ರ್ಯಾಕ್ ಹೊಡೆದಿದೆ ನೋಡ್ಬೋದು. ಕ್ರ್ಯಾಕ್ ಆಗಿದೆ ಸೀಲ್. ಇದು ಕ್ರ್ಯಾಕ್ ಆದರೆ ಹೈಡ್ರೋಲಿಕ್ ಆಯಿಲು ಗ್ರೀಸಿಗೆ ಮಿಕ್ಸ್ ಆಗಿಬಿಡುತ್ತೆ. ಟೋಟಲ್ ಟ್ಯಾಂಕಿನೇ ಖಾಲಿ ಆಗಿಬಿಡುತ್ತೆ, ಅಷ್ಟು ಕಟ್ ಆಗಿದೆ ಸೀಲ್. ಇದು ನೋಡ್ಬೋದು. ಈ ಸೀಲ್ ಕಂಪ್ಲೇಂಟಿಂದ ನಮಗೆ ಹೈಡ್ರೋಲಿಕ್ ಆಯಿಲ್ ಗ್ರೀಸಿಗೆ ಮಿಕ್ಸ್ ಆಗಿರೋದು. ಇವಾಗ ಇದು ತೆಗಿತಿರೋದು, ಇದು ಬಂದ್ಬಿಟ್ಟು ಟ್ರ್ಯಾಕಿನ ಸೀಲ್. ಇದು ಈ ಸೀಲ್ ಏನಾರ ಹೋದರೆ ಟ್ರ್ಯಾಕ್ ನಮಗೆ ಸ್ಲೋ ಆಗುತ್ತೆ. ಈ ಸೀಲ್ ಹೋದರೆ ಟ್ರ್ಯಾಕ್ ಸ್ಲೋ ಚುಡು, ಟ್ರ್ಯಾಕ್ ಸ್ಲೋ ट्रैक भी स्लो चलता है ना। ಇದು ಹಳೆ ಸೀಲೆಲ್ಲ ತೆಗೆದಿದ್ದೀನಿ. ಇವಾಗ ಇದನ್ನ ಬಾಡಿ ಎಲ್ಲ ನೀಟಾಗಿ ಒರೆಸಿ ಹೊಸ ಸೀಲು ಹಾಕಿ ಚೋಟು ಪೋಚಣೆ ಹಾಕು. ಇದು ಹೊಸ ಸೀಲ್. ಇದು ಟೋಟಲು 5 ಟ್ರ್ಯಾಕಿನ್ ಸೀಲು, 1 ಆಯಿಲ್ ಸೀಲು, 1 ಡಸ್ಟ್ ಸೀಲ್ ಬರುತ್ತೆ. ಓರಿಂಗ್ಸು ಅಷ್ಟು ಹೋಗುತ್ತೀಗ.
ವೀಲೆಲ್ಲ ಕುಂತಿದೆ. ಇವಾಗ ಶಾಫ್ಟು ಬಾಡಿಗೆ ಫಿಟ್ ಮಾಡೋಣ. ಈ 110-200 ಹೆಂಗಂದರೆ ಈ ಟಾಪಲ್ಲಿರೋ ಹೋಲು, ಆಯಿಲ್ ಸಪ್ಲೈ ಆಗೋ ಹೋಲ್ಗೆ ನಾವು ಗ್ರೇಸಿಂದ ಬ್ಲಾಕ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಾವು ಒಂದು ಬಾಲ್ಸ್ ಹಾಕ್ಬೇಕಾದ್ರೆ ಒಂದು ಸ್ಟೆಪ್ಪು ಬಿಟ್ಟಿರ್ತೀವಿ. ಬಾಲ್ಸ್ ಹಾಕ್ಬೇಕಾದ್ರೆ ಆ ಬಾಲ್ಸ್ ಏನಾರ ಇದ್ರ ಒಳಕ್ಕೆ ಹೋಯ್ತು, ಹೋಲ್ ಒಳಗಡೆ ಹೋದರೆ ನಮಗೆ ಟ್ರ್ಯಾಕ್ ಮೂವ್ ಆಗಲ್ಲ. ಹಾಗಾಗಿ ಇದೊಂದು ಗ್ರೀಸಿಂದ ಕವರ್ ಮಾಡ್ಕೋಬೇಕು. ಆವಾಗ ನಮಗೆ ಬಾಲ್ಸು ಒಳಗಡೆ ಹೋಗಲ್ಲ, ಇದರಲ್ಲೇ ಇರುತ್ತೆ. ಇದು 20 ಬಾಲ್ಸ್ ಇರಬೇಕಿದು. ಶಾಫ್ಟು ಬಾಡಿ ಫಿಟ್ ಆಗಿದೆ. ಇವಾಗ ನಮಗೆ ಬಾಟಮಲ್ಲಿ ಶಾಫ್ಟ್ ಹೊರಗೆ ಬರಬಾರ್ದು ಅಂತ ಒಂದು ಪ್ಲೇಟ್ ಬರುತ್ತೆ, ಲಾಕ್ ಬರುತ್ತೆ. ಇದರ ಲಾಕ್ ಪ್ಲೇಟ್ ಈ ಪ್ಲೇಟ್ ಹೋಗುತ್ತೆ. ಹಾಂ ಹಾಂ ಸೆಂಟರ್ ಎಂಟು ಸೀಲಾಕೆಲ್ಲ ಅಸೆಂಬಲ್ ಆಗಿದೆ. ಇಲ್ಲಿ ಒಂದು ಹೋಸ್ ಪೈಪ್ ಫಿಟ್ ಮಾಡ್ಕೋಬೇಕು. ಸೆಂಟರ್ ಎಂಟ್ಗೆ ಹೋಸ್ ಪೈಪ್ ಫಿಟ್ ಮಾಡ್ಕೊಂಡು ಕೆಳಗೆ ತಗೊಂಡು ಹೋಗಿ ಮೇಲೆಗಡೆ ಎತ್ತಿದ್ರೆ ಇಲ್ಲಿ ಬಾಟಮಲ್ಲಿ 4 ಬೆಡ್ ಬೋಲ್ಟ್ ಕೊಡುತ್ತೆ. ಬೆಡ್ ಬೋಲ್ಟ್ ಟೈಟ್ ಮಾಡಿ ಹೋಸ್ ಪೈಪ್ ಫಿಟ್ ಮಾಡ್ಕೊಂಡು ಸೆಂಟರ್ ಎಂಟು ಟಾಪು ಬಾಟಮ್ ಎಲ್ಲ ಫಿಟ್ ಮಾಡಿದ್ವಿ. ಆಯಿಲ್ ಇಲ್ಲ ಗಾಡಿಯಲ್ಲಿ, ಯಾಕಂದರೆ ಫಿಟ್ಟಿಂಗ್ ಆಗೋದಿಲ್ಲ ಡೌಟು. थोड़ा ट्रैक मूव करके देखिए, ट्रैक नहीं हो रहा है ना, राइट. ಆಯಿಲ್ ಅಂತಿಲ್ಲ ಗಾಡಿಗೆ, ರೈಟ್. ಮೇಲೆಗಡೆ ಬಂದ್ कर दीजिए, फिर क्या होता है. ಮೇಲೆಗಡೆ ಎಲ್ಲ ಫಿಟಪ್ ಆಗಿದೆ. ಇವಾಗ ಸಂಜೆ ಆಯಿಲ್ ತೊಗೊಬಂದು ಆಯಿಲ್ ಹಾಕೊಂಡು ಸ್ಟಾರ್ಟ್ ಮಾಡ್ತೀವಿ. ಟಾಟಾ ಹಿಟಾಚಿ X200 ಈ ಹಿಟಾಚಿದು ಸ್ಪ್ರಿಂಗ್ ಸರ್ಕಲ್ ಬೇರಿಂಗಲ್ಲಿ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗ್ತಿದೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ಸೆಂಟರ್ ಎಂಡ್ ಸೀಲ್ ಹೋಗಿತ್ತು. ಸೆಂಟರ್ ಎಂಡ್ ಓಪನ್ ಮಾಡಿ ಸೆಂಟರ್ ಎಂಡ್ ಸೀಲ್ ಕಿಟ್ ಹಾಕಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಬಟ್ ಚೆಕ್ ಮಾಡೋಕ್ಕೆ ಗಾಡಿಯಲ್ಲಿ ಹೈಡ್ರೋಲಿಕ್ ಆಯಿಲ್ ಇರಲಿಲ್ಲ, ಹಾಗಾಗಿ ಆಪರೇಟಿಂಗ್ ಆಗಲಿಲ್ಲ. ಪೈಪ್ ಅಂತೂ ಕರೆಕ್ಟಾಗಿ ಫಿಟ್ ಆಗಿದ್ದಾವೆ. ಮತ್ತು ಈ ಗಾಡಿದು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.